ನೇರವಾದ ಒಂದು ಗುರಿ ಇಲ್ಲ. ಮುಂದೆ ಏನ್ ಆಗ್ಬೇಕು, ನಾನು IAS ಆಗ್ಬೇಕಾ, IPS ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಏನಾಗಬೇಕು ನೋಡಿ. ಅಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಅಥವಾ ವೈದ್ಯನಾಗಬೇಕಂತ ಕಳ್ಕೊಂಡ. ಇವತ್ತಿನ ದಿನ ನಮಗೆಲ್ಲ ಇದೆ, ಆದ್ರೆ ನಾವೇನ್ ಮಾಡ್ತೀವಿ, ಏನಾಗ್ತೇವೆ, ಏನಾಗ್ತೀನಿ ಸರ್, ಒಬ್ರು ಹೇಳಲ್ಲ ಸರ್, ಒಬ್ರು ಡಾಕ್ಟರ್ ಆಗ್ತಾರೆ ಅಂದ್ರೆ ಆಮೇಲೆ ನಾವೆಲ್ಲರೂ ಚುಡಾಸ್ತೀವಿ, ಡಾಕ್ಟರ್ ಅಂತ ಚುಡಾಸ್ತೀವಿ. ಒಬ್ಬರು PS ಆಗ್ತಾರೆ, ಆಮೇಲೆ PS ನಾವೇನ್ ಮಾಡ್ತಾ ಇದೀವಿ, ಅನವಶ್ಯಕವಾದ ಮಾತುಗಳನ್ನಾಡಿ ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡ್ತಾ ಇದೀವಿ. ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ ನೋವಾಗುವ ರೀತಿಯಲ್ಲಿ ನಾವು ನಡೆದುಕೊಳ್ತಾ ಇದ್ದೀವಿ. ಇವತ್ತು ಅವನಿಗೆ ನಾವು ನೋವು ಮಾಡಿದ್ವಿ ಅಂದ್ರೆ ನಮಗೆ ಇನ್ನೊಬ್ರು 10 ಜನ ನಮಗೆ ನೋವು ಮಾಡ್ತಾರೆ. ನಾವು ಇರ್ತಕ್ಕಂಥ ಸಮಯವನ್ನು, ನಿಮ್ಮ ಸಮಯ, ವಿದ್ಯಾರ್ಥಿಯ ಜೀವನದ ಸಮಯ, ಒಂದೊಂದು ದಿನ ಏನಪ್ಪಾ ಅಂದ್ರೆ ಬಹಳಷ್ಟು ಮುಖ್ಯವಾದ ಜೀವನ. ಒಂದೊಂದು ನಿಮಿಷ ಕೂಡ ನಿಮಗೇನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಯ ಇರ್ತದೆ. ನಿನ್ನೆ ನೀವು ಇಡೀ ದಿನ ಕಳೆದ್ರಿ, ಅದಕ್ಕೆ ಏನಾದ್ರೂ ಮರಳಿ ತರಕ್ ಆಗುತ್ತೇನ್ರಿ? ಏನ್ ಹೇಳವಲ್ಲ, ಆಗುತ್ತಾ? ಮತ್ತೆ ಗುರಲ್ಲ, ಯಾರೇ ಇರ್ಬೋದು, ನಾನು ಅವ್ರಿವ್ರಿಗೆ ಅಂತಲ್ಲ. ನಿನ್ನೆ ಕಳೆದು ಹೋದ ಸಮಯ ಮತ್ತೆ ಬರ್ತದ? ಬರೋದಿಲ್ಲ. ಇವತ್ತು ಬೆಳಗ್ಗೆ ಕಳೆದೋಯ್ತು ಸಮಯ, ಅದು ಬರ್ತದ? ಬರೋದಿಲ್ಲ. ಈ ಜೀವ ಏನಿದೆಯಲ್ಲ, ಈ ಜೀವ ಹೋದ್ಮೇಲೆ ಮತ್ತೆ ಬರುತ್ತೇನ್ರಿ? ಬರಲ್ಲ. ಯಾಕೆ ಬರಲ್ಲ? ಕಳೆದೋಯ್ತು, ಮುಗೀತು, ಏನ್ ಮಾಡಕ್ಕಾಗಲ್ಲ. ಜೀವ ಇದ್ದಾಗ ಏನಾದ್ರೂ ಸಾಧನೆ ಮಾಡಬಹುದು, ಜೀವ ಹೋದ್ಮೇಲೆ ಏನು ಸಾಧನೆ ಮಾಡಕ್ಕಾಗಲ್ಲ. ನಾವು ನೀವೇನ್ ಮಾಡಿದ್ರಿ, ನಾವು ಕೂಡ ನಿಮ್ಮ ಹಾಗೇನೆ ವಿದ್ಯಾರ್ಥಿ ಜೀವನದಿಂದ ಪ್ರಯತ್ನವನ್ನು ಮಾಡಿ ಮುಂದೆ ಬಂದಿದ್ವಿ. ಈ ನಿಮಗೇನಪ್ಪಾ ಅಂದ್ರೆ ನೀವು ಮನ್ಸು ಮಾಡಿದ್ದೆ, ಇವತ್ತಿನಿಂದ ಆಗಿರ್ಬೋದು, ನಾಳೆ ಆದ್ರೆ ಮನ್ಸು ಮಾಡಿ, ನೀವು ಮನ್ಸು ಮಾಡಿದ್ರೆ ಆದ್ರೆ ಜೀವನದ ಯಶಸ್ಸು ನಿಮ್ಮ ಕೈಯಲ್ಲೇ ಇದೆ. ಜೀವನದ ಯಶಸ್ಸು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲೇ ಇದೆ. ಇಡೀ ದೇಶದ ಅಥವಾ ಎಲ್ಲಾ ಮಾಹಿತಿ ಒಂದು ಇದರಲ್ಲಿದೆ, ಡಬ್ಬಿಯಲ್ಲಿದೆ. ಎದ್ರಾಗ ಮೊಬೈಲ್ಗೆ ಎಲ್ಲಿ ಅಂತ ಕೇಳ್ರಿ ನೀವು. ಯಾದಗಿರಿ ಎಷ್ಟು ದೂರ ಆದಂದ್ರೆ ಹೇಳ್ಬಿಡ್ತದೆ, ಬೆಂಗಳೂರು ಎಷ್ಟು ದೂರ ಆದಂದ್ರೆ ಹೇಳ್ತಾರೆ, ಮೊರಾರ್ಜಿ ಶಾಲೆ ಎಲ್ಲಿ ಅದಂದ್ರೆ ಹೇಳ್ತಾರೆ. ಆದ್ರೆ ಅಷ್ಟೇ ಒಳ್ಳೇದಿದೆ, ಅಷ್ಟೇ ಕೆಟ್ಟದಿದೆ, ಇಲ್ಲ ಅಂತಿಲ್ಲ. ಮೊಬೈಲ್ ಅನ್ನು ಯೂಸ್ ಮಾಡ್ಬೇಕು, ಇಲ್ಲ ಅಂತಿಲ್ಲ. ಒಳ್ಳೆ ನ್ಯೂಸ್ ನೋಡಿ, ಮತ್ತೇನಂದ್ರೆ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಚರಿತ್ರೆ ನೋಡಿ. ಇಲ್ಲ ನಿಮ್ಗೆ ಗಣಿತ ಬರ್ತದೆ, ಮ್ಯಾಥ್ಸ್ ಬರ್ತದೆ, ಇಂಗ್ಲಿಷ್ ಬರ್ತದೆ, ಹಿಂದಿ ಬರ್ತದೆ, ಎಲ್ಲ ಬರ್ತದೆ, ಎಲ್ಲ ಮಾಹಿತಿ ಇರ್ತದೆ. ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ಬೇಕು. ಎಷ್ಟು ನೀವು ಏನಪ್ಪಾ ಅಂದ್ರೆ ಒಳ್ಳೆದನ್ನು ವಿಚಾರ ಮಾಡಿ, ಒಳ್ಳೆದನ್ನು ಕಲಿತೀರೋ, ಒಳ್ಳೆದನ್ನು ಟ್ರೈ ಮಾಡ್ತೀರೋ, ಅದು ಹಂಗೆ ಏನಪ್ಪಾ ಅಂದ್ರೆ ನಿಮಗೆ ಬೆಳವಣಿಗೆ ಆಗ್ತದೆ. ಅದು ಬಿಟ್ಟು ನಾವೇನಂದ್ರೆ ಸುಮ್ಮನೆ ಏನಾದ್ರು ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅವ್ರು ಅಲ್ಲಿಗೆ ಹೋದ್ರು, ಇವ್ರು ಇಲ್ಲಿಗೆ ಹೋದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಇನ್ನೊಬ್ರು ಚಾಡಳಿಕೆ ಕೂತ್ರೆ ಏನಾಗುತ್ತೆ? ಹೌದಲ್ವಾ? ಅದೇ ಸಲಾಗಿ ಇಲ್ಲಿ ಮುಂದಲಿಂದ ನೀವೇನಂದ್ರೆ ಅನವಶ್ಯಕವಾದ ಮಾತುಗಳನ್ನು ಜಾಸ್ತಿ ಆಡಬಾರ್ದು. ಮತ್ತೆ ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ ನೋವಾಗುವ ರೀತಿಯಲ್ಲಿ ಮಾತನಾಡಬಾರ್ದು. ಮತ್ತೆ ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ ನೋವಾಗುವ ರೀತಿಯಲ್ಲಿ ಒತ್ತಾಯ ಕೂಡ ಮಾಡಬಾರ್ದು, ಮಾತನಾಡಬಾರ್ದು, ಒತ್ತಾಯ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು 2 ವಿಷಯಗಳನ್ನು ಇವರ ಜೀವನ ಚರಿತ್ರೆ ಬಗ್ಗೆ ಹೇಳಿದೆ ನಿಮಗೆ. ಯಾಕಂದ್ರೆ ನಮಗೆ ತಂದೆ ತಾಯಿ ಇದ್ದಾರೆ, ಚೆನ್ನಾಗಿ ಬಟ್ಟೆ ಕೊಡಿಸಲಿ, ನಿಮ್ ಬರ್ತ್ಡೇಗೆ ಅಂದ್ರೆ ಏನ್ ಮಾಡ್ತೀನಿ ನೀವು? ನಾ ಸಾಲಿಗೆ ಹೋಗಲ್ಲ, ಬರ್ತೀನಿ, ಸಾಲಿಗೆ ಹೋಗಲ್ಲ. ಲಾಸ್ಟ್ ಸಾರಿಗೆ ಹೊಲದಲ್ಲಿ ಎಲ್ಲೋ ಇನ್ನೊಂದು ಲೇಬರ್ ಆಗಿ, ಆಫೀಸರ್ ಆಗಿ, ಟೀಚರ್ ಆಗಿ, ಇನ್ನೊಂದು ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಕಷ್ಟ ನಿಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಿಮ್ಮ 25ನೇ ವಯಸ್ಸೇನು ಮುಗಿತದಲ್ಲಿ, 25 ಇಯರ್ಸ್ ಏನ್ ಕ್ರಾಸ್ ಮಾಡ್ತೀನಿ, ಮುಂದೆ ಹೋಗ್ತಿರಲ್ಲ, ಅವಾಗ ಏನಪ್ಪಾ ಅಂದ್ರೆ 4 ವೀಲರ್ದು ರಿವರ್ಸ್ ಗೇರ್ ಇರ್ತದೆ. ಹೌದಲ್ವಾ? 4 ವೀಲರ್ ರಿವರ್ಸ್ ಗೇರ್ ಗೊತ್ತೇನ್ರಿ? ರಿವರ್ಸ್ ಗೇರ್ ಅಂದ್ರೆ ಹಿಂದೆ ಏನ್ ಮಾಡಿರ್ತೀವಿ ಎಲ್ಲ ವಿಚಾರಗಳು ಬರ್ತವೆ. ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ವಿಚಾರಗಳು? 5ನೇ ತರಗತಿಯಿಂದ ಚಾಲು ಆಗ್ತವೆ. ನಮಗಂತ 5ನೇ 6ನೇ ತರಗತಿ ನೆನಪಿರ್ಲಿಲ್ಲ. ಈಗೆಲ್ಲ ನಿಮಗೇನಪ್ಪಾ ಅಂದ್ರೆ 1ನೇ ತರಗತಿಯಿಂದ ಎಲ್ಲ ಗೊತ್ತಾಗ್ಬಿಡ್ತೀನಿ, ಅಷ್ಟು ಹುಷಾರಿದ್ದೀವಿ ನಾವು. ನಾನು 1ನೇ ತರಗತಿ ಚೆನ್ನಾಗಿ ಓದಿಲ್ಲ, 5ನೇ ತರಗತಿ ಓದಿಲ್ಲ, 7ನೇದು ಓದಿಲ್ಲ, 8ನೇದು ಓದಿಲ್ಲ, 9ನೇದು ಓದಿಲ್ಲ, 10ನೇ ತರಗತಿ ಓದ್ಲಿಲ್ಲ, ಚೆನ್ನಾಗಿ ಓದಿಲ್ಲ. ಬನ್ನಿರಿ ಬನ್ನಿರಿ ಸೋದರರೇ, ಹೋಗೋಣ ಓದಲು ಬರೆಯಲು ಕಲಿಯೋಣ,
ಓದಲು ಬರೆಯಲು ಕಲಿಯೋಣ, ಜಿಲ್ಲೆಯ ಜಿಲ್ಲಾಧಿಕಾರಿಯು ಆಗೋಣ, ಜಿಲ್ಲೆಯ ಜಿಲ್ಲಾಧಿಕಾರಿ. ಬನ್ನಿರಿ ಬನ್ನಿರಿ ಸೋದರರೇ, ಬನ್ನಿರಿ ಬನ್ನಿರಿ ಸೋದರಿಯರೇ, ಶಾಲೆಗೆ ಹೋಗೋಣ, ಓದಲು ಬರೆಯಲು ಕಲಿಯೋಣ, ಜಿಲ್ಲೆಯ ನ್ಯಾಯಾಧೀಶರಾಗೋಣ, ಜಿಲ್ಲೆಯ ನ್ಯಾಯಾಧೀಶರಾಗೋಣ. ಬನ್ನಿರಿ ಬನ್ನಿರಿ ಸೋದರರೇ, ಬನ್ನಿರಿ ಬನ್ನಿರಿ ಸೋದರಿಯರೇ, ಶಾಲೆಗೆ ಹೋಗೋಣ, ಓದಲು ಬರೆಯಲು ಕಲಿಯೋಣ, ಓದಲು ಬರೆಯಲು ಕಲಿಯೋಣ, ಜಿಲ್ಲೆಯ ದಂಡಾಧಿಕಾರಿಯೂ ಆಗೋಣ, ಜಿಲ್ಲೆಯ ದಂಡಾಧಿಕಾರಿಯೂ ಆಗೋಣ. ಥ್ಯಾಂಕ್ ಯು. ಮುಂದಿನ ಆಯ್ಕೆ ನಿಮ್ದು, ಸರಿನಾ? ನೀವೇನು ಹಾಕ್ತೀರಾ ಮನಸ್ಸಿನಲ್ಲಿ ಗುರಿಯನ್ನು ಇದನ್ನು ಈ ಕಡೆಯಿಂದ ನೋಡಿದ್ರೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಈಗ ನಮ್ದು ಲಾಸ್ಟ್ ಒನ್ ಏನ್ ಹೇಳಿದ್ರೆ ನಿಮಗೆ ಇಲ್ಲಿ ಮಾರ್ಕ್ ಗಳನ್ನು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದೆ, ಹೌದಲ್ವಾ? ನೋಡಿ ಏನಿದೆ, ಒಂದನೇದ್ದು ಬಟ್ಟೆ, ಕಾಟನ್ ಬಟ್ಟೆ ಇದೆ. ಮತ್ತೇನಪ್ಪಾ ಅಂದ್ರೆ ಬಣ್ಣ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿದೆ. ರೇಷೋ 2/3 ಅಂತ ಹೇಳಿದೆ, ಹೌದಲ್ವಾ? 2:3 ಅಂತ ಹೇಳಿದೆ. 2:3 ಇದೇನಿದೆ 3 ಫೀಟ್ ಈಗಿದೆ. ಈಗ ಎಷ್ಟಿದೆ? 5 ಫೀಟ್ ಇದೆ, ಹೌದಲ್ವಾ? ಆಮೇಲೆ 4 ಮೂಲೆಗಳಿಗೆ ಏನಪ್ಪಾ ಅಂದ್ರೆ ತ್ರಿಕೋನಾಕಾರದಲ್ಲಿ ಕೇಸರಿಗೆ 4 ಮೂಲೆಗಳು ಹೊಂದಿದ್ದಾರೆ. ಅಂದ್ರೆ 2 ಮೇಲೆ ಕೇಸರಿಗೆ ಹೊಂದಿದ್ದಾರೆ, ಹಸಿರು ಕೂಡ ಹೊಂದಿದ್ದಾರೆ. ಆಮೇಲೆ ಇಲ್ಲಿ ISI ಮಾರ್ಕ್ ಕೂಡ ಇದೆ. ಕೇಸರಿ ಮೇಲೆ ಇದೊಂದು ಚಿನಿ ಇರ್ತದೆ. ಇದು 5 ಲಕ್ಷಣಗಳನ್ನು ಹೊಂದಿದೆ. ಇದಕ್ಕೆ ನಾವು ಅಧಿಕೃತವಾದ ರಾಷ್ಟ್ರ ಧ್ವಜ ಅಂತೀವಿ, ಸರ್ಟಿಫೈಡ್ ಫ್ಲಾಗ್ ಅಂತ ಹೇಳ್ತೀವಿ, ಸರಿನಾ? ಈ ರೀತಿ ನೋಡಿ. ಇದನ್ನು ಅಬ್ಸರ್ವ್ ಮಾಡಿ. ಇದರಲ್ಲಿ ಏನ್ ಕರೆಕ್ಟ್ ಇದೆ, ಏನೇನು ಕರೆಕ್ಟ್ ಇದೆ ಇದ್ರಾಗ? ಏನಿದು? ಏನು ಒಂದು ಲಕ್ಷಣ ಇದ್ರಾಗ? 5ರಲ್ಲಿ ಏನು ಒಂದು ಇದೆಯಾ? ಏನಿಲ್ಲ. ತ್ರಿಕೋನ ಏನಾದ್ರೆ ಬಟ್ಟೆಯಲ್ಲಿ ಹೊಂದಿದ್ದಾವೆ, ಮತ್ತೆ ಬಟ್ಟೆ ಕಾಟನ್ ಇದೆ, ಕರೆಕ್ಟಾ? 4 ಮೂಲೆಗೆ ಹೊಂದಿದ್ದಾರೆ, ಇಲ್ಲ ಅಂತಿಲ್ಲ. ಅನುಪಾತನ ಇದೆ, ಕರೆಕ್ಟ್ ಇದೆ, ಹೌದಲ್ವಾ? ಆದ್ರೆ 3ನೇದು ಏನಪ್ಪಾ ಅಂದ್ರೆ ಬಣ್ಣ ಕರೆಕ್ಟ್ ಇತ್ತು. ಆದ್ರೆ ಇದು ಏನಂದ್ರೆ ಇಲ್ಲದೊಂದು ಏನಪ್ಪಾ ಅಂದ್ರೆ ಇದ್ರಾಗ ಹಸಿವು ಪದಾರ್ಥಗಳು ಹಾಕಿ ಹಾಕಿ ಮಾಡಿದ್ರೆ ಇದನ್ನು ಪೂರ ಕಲಿಯಾಗಿದೆ, ಹೌದಲ್ವಾ? ಇದೇನಂದ್ರೆ ನಾವು ಡ್ಯಾಮೇಜ್ ಫ್ಲಾಗ್ ಅಂತ ಹೇಳ್ತಿದ್ವಿ. ಇದು ಮತ್ತೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಹಬ್ಬದಲ್ಲಿ ಬಳಕೆ ಮಾಡಕ್ ಬರೋದಿಲ್ಲ, ಹೌದಲ್ವಾ? ಕಲಿ ಕುಂತ್ಬಿಟ್ಟಿದೆ, ಬಳಕೆ ಮಾಡಕ್ ಬರಲ್ಲ. ಇದಕ್ಕೆ ಚಿನಿ ಇಲ್ಲ, ಆಮೇಲೆ ISI ಮಾರ್ಕ್ ಇಲ್ಲ, ಹೌದಲ್ವಾ?
ಇದೇನಿದೆ ಸಮೀಪ ಇದೆ, ಕಲರ್ ಜೆರಾಕ್ಸ್ ಇದ್ದಂಗೆ ಇದು. ಒರಿಜಿನಲ್ ಬೇರೆ, ಕಲರ್ ಜೆರಾಕ್ಸ್ ಬೇರೆ, ಹೌದಲ್ವಾ? ಇದು ಕಲರ್ ಜೆರಾಕ್ಸ್ ಇದೆ. ಇಂಥ ಧ್ವಜಗಳು ಕೂಡ ನಾವು ಯೂಸ್ ಮಾಡಂಗಿಲ್ಲ. ಇಲ್ಲಿ ಒಂದಿದೆ, ಇದು ಅಬ್ಸರ್ವ್ ಮಾಡಿ. ಫಸ್ಟ್ ಅಬ್ಸರ್ವ್ ಏನ್ ಮಾಡ್ಬೇಕು ನಾವು, ಇದರಲ್ಲಿ ಏನ್ ಕರೆಕ್ಟ್ ಇದೆ ಅದು ಅಬ್ಸರ್ವ್ ಮಾಡಬೇಕು, ಏನ್ ಕರೆಕ್ಟ್ ಇಲ್ಲ ಅದು ಅಬ್ಸರ್ವ್ ಮಾಡಬೇಕು. ನಾವೆಲ್ಲ ಹೆಂಗಾಗಿವೆ ಅಂದ್ರೆ ಬರೀ ತಪ್ಪುಗಳನ್ನೇ ಜಾಸ್ತಿ ಹುಡುಕ್ತೀವಿ. ಕರೆಕ್ಟ್ ಅವ್ರ ಹತ್ರ ಏನು ಒಳ್ಳೆ ಗುಣ ಇದೆ ಅದು ಹೇಳೋದೇ ಇಲ್ಲ ನಾವು, ಹೌದಲ್ವಾ? ಫಸ್ಟ್ ಏನ್ ಅಬ್ಸರ್ವ್ ಮಾಡಬೇಕು, ಒಳ್ಳೆ ಗುಣಗಳನ್ನ ಅಬ್ಸರ್ವ್ ಮಾಡಬೇಕು, ಆಮೇಲೆ ಏನ್ ಕಡಿಮೆ ಇದೆ ಅಂತ ಹೇಳಬೇಕು. ಇದರಲ್ಲಿ ಏನ್ ಕರೆಕ್ಟ್ ಇದೆ, ಏನ್ ಕರೆಕ್ಟ್ ಇಲ್ಲ. ಫಸ್ಟ್ ಏನ್ ಕರೆಕ್ಟ್ ಇದೆ, ಏನ್ ಕರೆಕ್ಟ್ ಇದೆ? ಸಂಕ್ರಾಂತಿ ಇದೆ, ಓಕೆ. ಮತ್ತೆ ಬಟ್ಟೆ ಕಾಟನ್ ಇದೆ, ಮತ್ತೆ ತ್ರಿಕೋನ ಎರಡೇ ಕಡೆಗೆ ಹೊಲ್ದಿಲ್ಲ, ಹೌದಲ್ವಾ? ತ್ರಿಕೋನ ಎರಡೇ ಕಡೆಗೆ ಹೊಲ್ತಾರೆ, ಈ ಕಡೆ ಹೊಲ್ದಿಲ್ಲ, ಹೌದಲ್ವಾ? ಈಗ ಏನೇನಿಲ್ಲ ಇದ್ರಾಗ, ಏನಿಲ್ಲ ಇದ್ರಾಗ, ISI ಮಾರ್ಕ್ ಇಲ್ಲ, ಮತ್ತೆ ಸೈನ್ ಅನುಪಾತ ಕರೆಕ್ಟ್ ಇಲ್ಲ, ಹೌದಲ್ವಾ? ಅನುಪಾತ ಕರೆಕ್ಟ್ ಇಲ್ಲ, ಚಿನಿ ಇಲ್ಲ, ಹೌದಲ್ವಾ? ಇಲ್ಲಿ ISI ಮಾರ್ಕ್ ಬಂದ್ರೆ ಚಿನಿ ಬರುತ್ತೆ, ಇಲ್ಲ ಬರೋದಿಲ್ಲ. ಸುಮ್ಮನೆಪ್ಪ ಅಂದ್ರೆ ಡೂಪ್ಲಿಕೇಟ್ ಆಗಿ ತಯಾರು ಮಾಡಿದ್ವಿ. ಇವು ಯಾಕೆ ತಯಾರು ಮಾಡಿದ್ರೆ ಅಂದ್ರೆ ಡ್ರಾಮಾ ಮಾಡುವಾಗ, ರ್ಯಾಲಿ ಹೋಗುವಾಗ ಅಥವಾ ಕ್ರಿಕೆಟ್ ಆಡುವಾಗ ದೊಡ್ಡ ದೊಡ್ಡ ಹಾಕಿ ತಿರುಗಾಡ್ತಾರೆ ಬೆನ್ನಿಂದ, ಅದೆಲ್ಲ 6 ಕೊಡಲ್ಲ, ಹುಯಿ ಅಂತ ತೋರಿಸ್ತಾರೆ. ಅವೆಲ್ಲ ಇಂಥ ಧ್ವಜಗಳಿರ್ತಾವೆ, ಸರಿನಾ? ರಾಷ್ಟ್ರೀಯ ಹಬ್ಬಗಳಲ್ಲಿ ಧ್ವಜಕಂಬಕ್ಕೆ ನಾವು ಕಟ್ಟಬೇಕಾದ್ರೆ ಅಧಿಕೃತವಾದ ರಾಷ್ಟ್ರ ಧ್ವಜನೆ ಬಳಸಬೇಕು. ಅದು ಕಂಬ ಎಷ್ಟಿರ್ಬೇಕು ರೀ? ಕಂಬ ಎಷ್ಟಿರ್ಬೇಕು? 1.5 ಇಂಚಿಂದ ಇರಬೇಕು. 1.5 ಇಂಚ್ ಅಂದರೆ 1.5 ಇಂಚ್ ದಪ್ಪ ಇರಬೇಕು. ಹೈಟ್ ಎಷ್ಟಿರ್ಬೇಕಂದ್ರೆ 15 ಫೀಟಿಂದ 20 ಇರಬೇಕು. 15ರಿಂದ 20 ಇರಬೇಕು ಅಷ್ಟೇ. ಕೆಲವರು ಏನು ಮಾಡ್ತಾರೆ, 30 ಫೀಟ್ ಬಿಲ್ಡಿಂಗ್ ದೊಡ್ಡದ 40 ಫೀಟ್ ಮಾಡೋಣ ಅಂತಾರೆ, ಮಾಡ್ತಾರೆ, 30 ಫೀಟ್ ಮಾಡ್ತಾರೆ. 26 ಜನರು ಬರ್ತದೆ, ಅದು ಅವತ್ತಿನ ಒಂದು 2 ದಿನ ಮಧ್ಯಾಹ್ನ ದಾರ ಹಾಕಿ ನಿಂತ್ಕವೆ. ಇಲ್ಲಾಂದ್ರೆ ಅವತ್ತು ಬೆಳಗ್ಗೆನೇ ಹಾಕ್ಲಕ್ಕೆ ಓಡಾಡ್ತಿರ್ತಾರೆ, ಹಾಕ್ಲಕ್ಕೆ ಏ ನೀಯರು ಅಂತ. ಅವ್ರು ನಾವು ಟೀಚರ್ಸ್ ಏನಂದ್ರೆ ನೀಯರ್ ಅಂತಿರ್ತೀವಿ, ನೀವ್ನ ಹುಯಿ ಮಾಡ್ತೀವಿ. ಅವ ಮ್ಯಾಗ ಹೋದ್ರೆ ಏನಾಯ್ತು ಅಂತ 2 ಕೈ ಬಿಟ್ಬಿಡ್ತಾನ. ಬಿಟ್ಕೊಂಡು ಏನಾಗ ಗಣವ ನನ್ನದಲ್ಲೇ ಆನ್ ದಿ ಸ್ಪಾಟ್ ಎಲ್ಲಿಗೆ ಹೋಗ್ತಾನೆ ಮೇಲೆ, ಹೌದಲ್ವಾ? ಆ ರೀತಿ ಮತ್ತೇನ್ ಮಾಡ್ತಾರೆ, ಇಲ್ಲ ಬಾಯಾಗ ಏನಪ್ಪಾ ಅಂದ್ರೆ ಹಗ್ಗ ಇಟ್ಕೊಂಡು ಮ್ಯಾಗ ಹೋಗು ಒಳಗೆ ಹಾಕ್ತಾರೆ, ಬಾಯಿಗೆ ಇಟ್ಕೊಂಡು ಹೋಗ್ತಾನೆ ಒಳಗೆ ಹಾಕ್ತಾನೆ, ಆಮೇಲೆ ಬಾಯಾಗ ಬೀಸ್ತಾರೆ ಅಂತ ಬಂದು ಒಳಗೆ ಹಾಕೊಂಡ್ಬಿಡ್ತಾರೆ. ಹಿಂಗೆ ಇಲ್ಲೇ ಬಿಗಿ ಹಿಡಿತಾರೆ. ಹಂಗೆ ಹಿಡಿದು ಕೆಲವೊಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸತ್ತು ಉದಾಹರಣೆಗಳು ಕೂಡ ಇದ್ದಾವೆ. ಮ್ಯಾಲೆ ಏರಿಕೆಸಿ ಕೈ ಬಿಟ್ಟ ಉದಾಹರಣೆ ಕೂಡ ಇದೆ. ಆಮೇಲೆ ಏನ್ ಮಾಡ್ತಾರೆ, ಅವತ್ತು ಕಂಬ ಏನಾದ್ರು ಅಲ್ಲೇ ಸಮೀಪ ಇರ್ತವೆ, ಬಾಜು ಏನಾದ್ರು ವೈರ್ಗಳು ಇರ್ತವೆ, ಕಂಬದ ವೈರ್ಗಳು. ಇನ್ನೊಬ್ರು ಏನಾದ್ರು ದೊಡ್ಡ 2 ಹುಡುಗರು ಅದಕ್ಕಿಂತ ಒಂದು 2 ಕಟ್ಟಿಗೆ ತಗೋರಿ ಒಳಗೆ ಕಟ್ಟಿಗೆ ಹಾಕೊಂಬ. ಒಬ್ಬೊಬ್ರು ಒಂದನ್ನೇ ಮಾಡ್ತಾರೆ. ಕಟ್ಟಿಗೆ ಆಗಲಿ ಮುಂದೆ ರಾಡ್ ಹಿಂಗೆ ಕೊಂಡಿ ಮಾಡಿದ ಮಾಡಿ ಒಳಗೆ ಹಾಕೊಂಬ. ಅದು ಕರೆಂಟ್ ಏನಂದ್ರೆ ಪಾಸ್ ಆಗಿಬಿಡ್ತದೆ, ಬೊಬ್ಬು ಹಸಿ ಆಗಿಬಿಡ್ತದೆ, ಕರೆಂಟ್ ಪಾಸ್ ಆಗಿ 8 ಜನ ಸತ್ತಿರ್ಕೊಂಡು ಏನೇನೋ ಮಾಡಕೊಂಡು. ಕಂಬ ರಾಷ್ಟ್ರದಲ್ಲಿ ಕಂಬ ಏನಿರ್ಬೇಕಂದ್ರೆ ರಿಮೂವಲ್ ಇರ್ಬೇಕು. ಎಲ್ಲ ಇಲಾಖೆದಾಗ ಅಂದ್ರೆ ಪ್ರತಿ ತಿಂಗಳು 2,000 ಅಂತ ಕೊಡ್ತಾರೆ. 18 ಎಕರೆ ಹೊಲ ನೀರಾವರಿ ಹೊಲ ಇಟ್ಟು ಕೂಡ ಕಲಾಸ ಆಯ್ತು. ಬಹಳಷ್ಟು ಉದಾಹರಣೆಗಳು. ನೀವು ಕೂಡ ಯಾವುದೇ ಆದ್ರೂ ಕಂಬಗಳು ರಾಷ್ಟ್ರೀಯ ಹಬ್ಬಗಳು ಇರ್ತಲ್ಲ, ಖಾಲಿ ಟೈಮ್ನಾಗ ನೀವೇನ್ ಮಾಡ್ತೀರಿ, ಯಾಕೆ ಟೀಚರ್ ಅಂದ್ರೆ ಆ ಕಂಬನ ಸ್ವಲ್ಪ ಭಕ್ತಿ ಅಂತ ಹೋಗಿ ಹಾಕಿ ಬಿಡ್ತೀವಿ. ನಾಳೆ ನಿಮ್ಗೆ ಏನಾಯ್ತು ಅಂದ್ರೆ ಹೋಗಿರ್ತೀವಿ. ಇಂದು ನಾವೇನಿರ್ತೀವಿ, ನಮ್ಗೆ ಯಾರು ಏನಪ್ಪ ಅಂದ್ರೆ ನೆಮ್ಮದಿಯಾಗಿ ಜೀವನ ಮಾಡಕ್ ಕೊಡಲ್ಲ. ಕೊಡ್ತಾರ? ನಿಮ್ಮ ತಂದೆ ತಾಯಿ ಬಂದ ಹೇಳ್ತಾರೆ, ಏನ್ರಿ ನಿಮ್ಮ ಮಗ ಇದ್ರೆ ಹಿಂಗೆ ಮಾಡ್ತೀರಲ್ರಿ, ನೀವು ನಿಮ್ಮ ತಮ್ಮ ಇದ್ರೆ ಹಿಂಗೆ ಮಾಡ್ತೀರಲ್ರಿ, ಏನಕ್ಕೆ ಕೊಡ್ತೀರಲ್ರಿ, ನಿಮ್ಮ ಮಗನಿಗೆ ಹಿಂಗೆ ಮಾಡ್ತೀರ. ಒಂದು ಭಾಷೆ ಮಾತಾಡಲ್ಲ, ಎಲ್ಲ ಭಾಷೆ ಮಾತಾಡ್ತಾರೆ. ಹುಡುಗರು ನೀವೇನ್ ಮಾಡ್ತೀರಿ, ಇಲ್ರು ನಮ್ಗೆ ಗೊತ್ತಿಲ್ರಿ, ನಿಮ್ಮೆಲ್ಲ ಮಾಡ್ತೀರಾ? ಏನ್ ಮಾಡ್ತೀರಿ, ಕಂಬ ಅಂತದ್ ಮಾಡ್ತೀರಾ? ರಿಂಗ್ ಇರ್ತದೆ ಮೇಲ್ಗಡೆ. ಆ ರಿಂಗಿಗೆ ಏನಪ್ಪಾ ಅಂದ್ರೆ ನಾವು ಆ ರಿಂಗಿನ ಮುಖ ಮಾಡಿ ನಿಲ್ಬೇಕು. ಅದೇನಪ್ಪ ಅಂದ್ರೆ ಇದು ಬಲ, ಇದು ಎಡ, ಹೌದಲ್ವಾ? ಇದು ನಾವೇನ್ ಮಾಡ್ಬೇಕು, ಬಲ ಹಗ್ಗವನ್ನ ಏನಂದ್ರೆ ಸರಳವಾದ ಗಂಟು. ಮೊದಲೇನಪ್ಪ ಅಂದ್ರೆ ಬಾವಿಯಲ್ಲಿ ನೀರು ಸೇರ್ಬೇಕಾದ್ರೆ ಕೊಡಕ್ ಕಟ್ತಿದ್ರು, ಹೌದಲ್ವಾ? ಅದೇ ಗಂಟೆ ಏನಪ್ಪ ಅಂದ್ರೆ ಸರಳವಾಗಿ ಕಟ್ಟೋದಿಲ್ಲ, ಸರಿನಾ? ಈಗಾದ್ರೂ ಕಟ್ಟಿ ಅಥವಾ ಇದರಲ್ಲಿ 3-4 ಪದ್ಧತಿ ಆಗ, ಅದು ಇದು ಸರಳ ಪದ್ಧತಿ ಇದೆ, ಸರಿನಾ? ಅದು ಸರಳವಾದ ನೋಡಿ. ಇದು ಏನಪ್ಪ ಅಂದ್ರೆ ಈ ತಂದೆ ಏನ್ ಮಾಡ್ಬೇಕು, ಚಿನಿಗೆ ಹಾಕ್ಬೇಕು. ಚಿನಿ ಇರ್ತಲ್ಲ, ಚಿನಿಗೆ ಅಂದ್ರೆ ಬಿಚ್ಚಾಗಿ ಏನಪ್ಪ ಅಂದ್ರೆ ಬಿಚ್ಚಿಬಿಡ್ತದೆ, ಸರಿನಾ? ಸರಳವಾದ ಗಂಟು ಏನಂದ್ರೆ ಇದು ಈ ರೀತಿ ಈ ತರ ಹಾಕ್ಬೇಕು. ಆಮೇಲೆ ಇನ್ನೊಂದು ಹಗ್ಗ ಇದೆ, ಇದನ್ನೇನಪ್ಪಾ ಅಂದ್ರೆ
ಇದು 8 ಆಕಾರದ ಗಂಟು ಅಂತ ಹೇಳ್ತೀವಿ. ಇಲ್ಲಿ ಕಿವಿ ಇದೆ ಅದಲ್ವಾ, ಈ ಕಿವಿ ಇದೆ. ಈ ಕಿವಿಗೆ ಏನು ಮಾಡ್ತೀವಿ, ಇಲ್ಲಿ ಕೆಳಗಿಂದ ತೊಗೋಬೇಕಿಲ್ಲ, ಕೆಳಗಡೆಯಿಂದ ತೊಗೊಂಡು ನೀವು ಬಲಗಡೆ ಆದ್ರೂ ತೊಗೊಂಡ್ರಿ, ಎಡಗಡೆ ಆದ್ರೂ ತೊಗೊಂಡು. ಭಾಳ ಜನ ರೈಟ್ ಹ್ಯಾಂಡ್ ಇರ್ತೀವಿ, ರೈಟ್ ಮುಖಾಂತರ ತೊಗೊರಿ, ಬಲಗಡೆಯಿಂದ ತೊಗೊಳ್ತೀವಿ. ಇಲ್ಲೇನಪ್ಪ ಅಂದರೆ ಇಲ್ಲಿ ಕೆಳಗೆ ಹಾಕ್ತೀವಿ. ಹಿಂಗೆ ಹಾಕಿ ಇದೇನಂದ್ರೆ 8 ಆಕಾರದ ಗಂಟು. 8 ಕಾಣಿಸ್ತಾ ಇದೆಯಾ? ಇದು ಸ್ವಲ್ಪ ಹಿಂಗೆ ಹಿಡಿದಪ್ಪ ಜಗ್ಗಿದ್ರೆ ಸಾಕು, ಕರೆಕ್ಟಾಗಿ ಕೂಡ್ಬೋದು. ಬಿಚ್ಚಗನ ಏನಪ್ಪ ಅಂದರೆ ಸರಳವಾಗಿ ಬಿಚ್ಚಬಹುದು, ಸರಿನಾ? ಮತ್ತೇನಂದರೆ ಕೆಳಗಡೆಯಿಂದ ತೊಗೋಬೇಕು, ಈ ಕಡೆ ಇದರ ಮೇಲ್ಗಡೆ ತೊಗೊಂಡು ಏನು ಹಗ್ಗ ಬಂದಿರ್ತಾವೆ ಕೆಳಗಡೆಯಿಂದ, ಸರಿನಾ? ಈಗೇನಪ್ಪ ಅಂದರೆ ಹಿಂಗಡಿ ಈ ಥರ ಏನಪ್ಪ ಅಂದರೆ ಪೂರಾ ಧ್ವಜವನ್ನು ಬಿಚ್ಕೋಬೇಕು. ಕೇಸರಿ ಮ್ಯಾಲೆ ಇಟ್ಕೋಬೇಕು ಹಿಂಗೆ, ಸರಿನಾ? ಕೇಸರಿ ಮ್ಯಾಲೆ ಇಟ್ಕೊಂಡು ಇದೀಗ 1ನೇ ಸ್ಟೆಪ್, ಇದು 2ನೇ ಸ್ಟೆಪ್. ಕೇಸರಿ ಮೇಲೆ ಬಂತ. ಆಮೇಲೆ ಇದೇನೇನಪ್ಪ ಅಂದರೆ ನೀವು ಸ್ವಲ್ಪ ಟೈಟಾಗಿದೆ, ಟೈಟಾಗಿ ನೋಡಿ. ಇದನ್ನೇನಪ್ಪ ಅಂದರೆ ಭಾಳ ದೊಡ್ಡವನೇ ಬೇಡ, ಭಾಳ ಸಣ್ಣವನೇ ಬೇಡ. ನೋಡಿ ಏನಪ್ಪ ಅಂದರೆ ಮಡಿಕೆಗಳನ್ನು ನೀಟಾಗಿ ಮಾಡಬೇಕು. ಯಾರ ಭಾಷೆ ಮಾಡಕತ್ತಾರಲ್ಲ, ಇಷ್ಟೇನಪ್ಪ ಅಂದ್ರೆ ರೆಡಿ ಆಯ್ತು, ಆಯ್ತಾ? ಇಲ್ಲಿ ಚಿನಿಗೆ ಏನಪ್ಪ ಅಂದ್ರೆ ಕೇಸರಿ ಮ್ಯಾಲ ಇದೆಲ್ಲ, ಇದನ್ನೇನಪ್ಪ ಅಂದ್ರೆ ಎಡಗಡೆಯಿಂದ ಪೆನ್ ಹಿಡ್ದಂಗೆ ಈ ರೀತಿ ಇಟ್ಕೋಬೇಕು ನಾವು ಅಷ್ಟೇ. ಪೆನ್ ಆಕಾರ ಸರಳವಾಗಿ ಇಟ್ಕೋಬೇಕು, ಭಾಳ ಟೈಟ್ ಹಿಂಗೆ ಹಿಡಿದು ಎಲ್ಲಿ ಬಿಡ್ತದ ಅಂತ ಅಂತಿಲ್ಲ, ಸುಮ್ಮನೆ ಸರಳವಾಗಿ ಇಷ್ಟು ಇಟ್ಕೊಂಡ್ವೆ. ಈಗೇನು ಕೆಳಗಿದೆ ಹಸಿರಿಗೇನು ಕಟ್ಟಿರ್ತೀವಲ್ಲ, ಇದನ್ನು ಹಗ್ಗ ಏನಪ್ಪ ಅಂದ್ರೆ ಈ ಥರ ಮೇಲೆ ತರಬೇಕು. ಸ್ವಲ್ಪ 50% ಮೇಲೆ, 60% ಮಧ್ಯದ ಕಟ್ಟರೆ ಅದು ಹಿಂಗೇನಂದ್ರೆ ಜೋತ್ ಬಿಡುತ್ತದೆ. ಇದನ್ನೇನಂದ್ರೆ ಈ ಥರ ಮಾಡಿ. ಸರ್ ನೀವೆಲ್ಲ ಟೀಚರ್ಸ್ ಕಡೆ ಹಿಂಗೆ ಬರ್ತೀವಿ ನೋಡಿ, ಮೂಲ ಗೊತ್ತಾಗ್ತದೆ. ಚೇಸ್ ಹಾಕಿ ಸುಮ್ ಟಚ್ ಅಪ್. ಇಷ್ಟೇನಪ್ಪ ಅಂದರೆ 60ರಿಂದ 70% ಮೇಲೆ ತೊಗೋಬೇಕು. ತೊಗೊಂಡು ಏನು ಮಾಡಬೇಕು, 2 ಸುತ್ತನ್ನು ಸುತ್ತಬೇಕು. 2 ಸುತ್ತು ಸುತ್ತಿವೆ. ಈ 2 ಸುತ್ತಿನ ಕೆಳಗಡೆಯಿಂದ ಇಲ್ಲೇನಪ್ಪ ಅಂದ್ರೆ ಪ್ಲಸ್ ಮಾಡ್ಕೋಬೇಕು ನಾವು. ಏನು ಮಾಡ್ಬೇಕ್ರಿ? ಪ್ಲಸ್ ಆಯ್ತಾ? ಆಯ್ತಲ್ಲ? ಈಗೇನು ಮಾಡಬೇಕು, ಮೇಲಿನ ಅಪೋಸಿಟ್ ಈ ಅಪೋಸಿಟ್ ಹಿಡಿದು ಜಗ್ಬೇಕಷ್ಟೇ. ಎಷ್ಟು ಜಗ್ಬೇಕಂದ್ರೆ ಪೂರಾ ದಾರ ಏನು ಜಗಂಗಲ್ಲ. ಓನ್ಲಿ ಫಾರ್ ಅಂದ್ರೆ 30%. ಎಷ್ಟೇ 30%. ಇಷ್ಟೇ ದೂರಿಂದ ಹಿಂಗೆ ಜಗದ್ರೆ ಸಾಕು. ಈಗೇನಪ್ಪ ಅಂದ್ರೆ ಇದು ಉಳಿದಿರ್ತದೆ, ಇದು ಹಿಂಗೆ ಬಿಡಬಾರ್ದು. ಇದೇನಪ್ಪ ಅಂದ್ರೆ ಮತ್ತೆ ಹಿಂದೆ ಬಂದು ಬೀಳ್ತದೆ. ಇದಕ್ಕೇನು ಮಾಡಬೇಕು, ಚಿಕ್ಕದು ಮಾಡ್ಕೋಬೇಕು ನಾವು. ಏನು ಮಾಡಬೇಕು, ಚಿಕ್ಕದು ಮಾಡಬೇಕು. ಚಿಕ್ಕದು ಮಾಡಿದಾಗ ಇಲ್ಲಿ ಗಂಟೆ ಆಕಾರ ಬರ್ತದೆ, ಅದಕ್ಕನ್ನು ಬಿಡಿಸ್ಬೇಕು. ಹಿಂಗೆ ಬಿಡಿಸಿ ಇದು ಮುಗೀತು, ಇಷ್ಟು ಕಟ್ಟಿ. ಅದಾದಮೇಲೆ ಏನು ಮಾಡಬೇಕು, ಇದು ಕಂಬಕ್ಕೆ ಏನಪ್ಪ ಅಂದರೆ ಮೇಲ್ಗಡೆ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಒಂದು ಸಲ ಕನ್ಫರ್ಮ್ ಮಾಡ್ಬೇಕು. ಈಗ ಹೌದಲ್ವಾ? ಇಲ್ಲಾಂದ್ರೆ ಅದನ್ನೇ ಬಿಟ್ಟು ನಾವು ಹಿಂಗೆ ಮಾಡಿದರೆ ಗಿಟ್ಟೋದು ಎಲ್ಲ ಚಂದ ಮಾಡಿದ್ವಿ. ಇದು ಹಗ್ಗ ಮೇಲೆ ಹೋದ್ರೆ ಏನಾಗುತ್ತದೆ, ಉಲ್ಟಾ ಆಗ್ತದೆ. ಇದೇನಪ್ಪ ಅಂದರೆ ಕರೆಕ್ಟಾಗಿ ಇಲ್ಲಿ ಮೇಲೆ ಹೊಂಟಿದೆ ಇಲ್ಲ ಅಂತೇಳಿ ಸ್ವಲ್ಪ ಕೈ ಬೇಡ ಮಾಡಪ್ಪ ನೋಡಿ. ಈ ಥರ ಇಲ್ಲಿ ಇರ್ತದೆ ಹಿಂಗೆ ಎರಡು. ಇಲ್ಲೇನು ಮಾಡಬೇಕು, ಹಿಂಗೆ ಕೈ ಹಿಡಿದ್ವಿ. ಆಮೇಲೆ ಏನು ಮಾಡಬೇಕು, ಎಡತ್ತಂದ್ರೆ ಇದು ಕರೆಕ್ಟ್ ಮೇಲ್ಗಡೆ ಹೊಂಟಿದೆಯಾ ಇಲ್ಲ ಅಂತೇಳಿ ಅಬ್ಸರ್ವ್ ಮಾಡಬೇಕು ರೈಟಾಗಿ ನೋಡಿ. ಹಿಂಗೇನಪ್ಪ ಅಂದ್ರೆ ಅಬ್ಸರ್ವ್ ಮಾಡಿ ಮೇಲ್ಗಡೆ ಪೂರ ಕಂಬಕ್ಕೆ ಒಯ್ಬೇಕು. ಪೂರ ಮೇಲೆ ಕಂಬಕ್ಕೆ ಒಯ್ದು ಇಲ್ಲೇನಪ್ಪ ಅಂದರೆ ಪೂರ ಹಿಂಗೇನಪ್ಪ ಅಂದ್ರೆ ರೌಂಡ್ ಆಗಿದ್ರೆ ಸುತ್ತಬೋದು, ಇಲ್ಲ 3 ಸ್ಟೆಪ್ನಲ್ಲಾದರೂ ಕಟ್ಬೋದು. ಏನು ಕಟ್ಟೋದು ಇದೇ ಇಂಪಾರ್ಟೆಂಟ್, ಏನ? ಇಷ್ಟಲ್ಲ. ಇದೇನಪ್ಪ ಅಂದರೆ ತುದಿಯಲ್ಲಿ ಹೋಗಿ ನಿಲ್ಲಿಸ್ಬೇಕು. ಯಾರಾದರೂ ಒಬ್ರು ಬರ್ರಿ, ಊಟ ಬರೋದು ಬರ್ರಿ. ಜೋರಾಗಿ ಜಗ್ಬೇಕಲ್ಲ, ಹೆಂಗೆ ಜಗ್ತಾರೆ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಹೆಂಗೆ ಜಗ್ತಾರೆ ಹಂಗೆ ಜಗ್ಬೇಕು. ಜಗ್ಗಿ ಜೋರಾಗಿ 2 ಕೈಯಿಂದ ಜಗ್ಗು. ಹಾಂ ಹೆಂಗೆ ಮಾಡಬೇಕು, ಹಿಂಗೆ ಹಿಡಿಬೇಕು ಅದಲ್ವಾ? ಕಟ್ಟೋದಂತವ್ರು ಸೇಮ್ ಸರಳ ಪದ್ಧತಿ. ಕೆಳಗಿಂದ 8 ಹಾಕೋದು. ಇದು 1ನೇ ಸ್ಟೆಪ್, ಈ ಥರ ತಗೋ. ಆಮೇಲೆ 2ನೇದು ಈ ಥರ ತೊಗೊಂಡ್ರೆ ಇಲ್ಲೇನಪ್ಪ ಅಂದರೆ ಸ್ವಲ್ಪ ನೀಟಾಗಿ ಮಾಡಬೇಕು. ಅವ್ರಿಗೆ ಟೈಟಾಗಿ ಹಿಡಿಯನ್ಬೇಕು, ಹೌದಾ? ಅವ್ರು ಅಲ್ಲೇ ನಿಂತಲ್ಲಿ ನಿಲ್ಬೇಕು. ಇಲ್ಲಿ ನಾವೇನಂದರೆ ಮಡ್ಚೋರು ಮಾತ್ರ ಮೂಮೆಂಟ್ ಆಗುತ್ತೆ. ಇದಾಯ್ತಲ್ಲ? ಇಷ್ಟಾದ್ಮೇಲೆ ಏನು ಮಾಡಬೇಕು, ಹಿಂಗೆ ಇಡಬೇಕು. ಇದು ಈ ಕಡೆ ಕಟ್ಟಬಾರ್ದು, ಈ ಕಡೆ ಕಟ್ಟಿರೋದು ಇಲ್ಲಿ ದಾರ ಇರ್ತದೆ, ಗಂಟುಗಳ ಏನಂದರೆ ಬಿಡೋದಿಲ್ಲ, ಗಂಟು ಇರ್ತದೆ ಒಳಗಡೆ. ಅದ್ರ ಸಲ ನಾವೇನಂದರೆ ಈ ಕಡೆ ಕಟ್ಟಬೇಕು. ಈಗೇನಂದರೆ ಕೇಸರಿ ಮೇಲೆ ಏನಂದರೆ ನೋಡ್ಕೋಬೇಕು. ನೋಡ್ಕೊಂಡು ಏನಪ್ಪ ಅಂದ್ರೆ ಹಿಂಗೆ ಪೆನ್ ಆಕಾರ ಇಡಬೇಕು. ಈ ಕೆಳಗಿನ ಹಗ್ಗ ಏನಪ್ಪ ಅಂದರೆ ಸುಮ್ಮನೆ ಇದಕ್ಕೇನಂದ್ರೆ ಟಚ್ ಅಪ್ ಹಿಂಗೆ ತರಬೇಕು. ಅಂದ್ರೆ ಹಿಂಗೇನಪ್ಪ ಅಂದರೆ 1 ಇದು 2. ಈಗೇನು ಮಾಡಬೇಕು, ಇದಂದರೆ ಇದು 2ರ ಕೆಳಗಡೆಯಿಂದ ತೊಗೋಬೇಕು.
ತಗೊಂಡಿವಲ್ಲ ಈ ತರ ತಗೊಂಡು ಮಾಡಿ. ಆಮೇಲೆ ಏನ್ ಮಾಡ್ಬೇಕು ಈಗ ಅಪೋಸಿಟ್ ಏನಾದ್ರೆ ಇಷ್ಟು ಮಾಡಿದ್ರೆ ಸಾಕು. ಈಗ ಇದನ್ನ ಏನ್ ಮಾಡ್ಬೇಕು ಸರಿ. ನೀವು ಏನೋ ಒಂದ್ಸಲ ನಿಮ್ಗೆ ಗಂಟ್ಕೊಳ್ತದ ಒಂದ್ಸಲ ಇದಕ್ಕೇನಾದ್ರೆ ಹಿಂಗೆ ಹೇಳಿದ್ಮೇಲೆ ಸ್ವಲ್ಪ ಇದಕ್ಕೇನಾದ್ರೆ ಬಿಡಿಸ್ಬೇಕು ಸರಿನಾ. ಬಿಡಿಸಿ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಪೂರ ಮೇಲ್ಗಡೆ ಹೋಗಿ ಅದಲ್ವಾ ರೆಡಿನಾ. ಇಲ್ಲಿಂದ ಒಬ್ರು ಗರ್ಲ್ಸ್ ಬರ್ರಿ ಯಾರು ಬಾಬು ನೀವಿಂದ್ರೆ ಹೋಗ್ಬೇಡ, ಜೋರಾಗಿ ಜಗ್ಬೇಡ. ಎರಡು ಕೈಯಿಂದ ಜಗ್ಗು ಜೋರಾಗಿ. ಹಾಂ ಎಸ್ ಗುಡ್. ಈಗ ಆಯ್ ನೋಡಿದ್ವಿ ಹೌದಲ್ವಾ. ಈಗ ಯು ನೋಡೋಣ. ಯು ಏನಪ್ಪಾ ಅಂದ್ರೆ ಸೇಮ್ ಅಲ್ಲಿ ಏನು ಕಟ್ಟಿದ್ವಲ್ಲ ಮೊದಲು ಏನು ಕಟ್ಟಿದ್ವು ಅದೇ ಇರ್ತದೆ ಸರಿನಾ. ಈಗ ಇದ್ರಲ್ಲಿ ಕಟ್ಟೋದು ಮಾತ್ರ ಚೇಂಜ್ ಆಗ್ತದೆ ಅಷ್ಟೇ. ಯು ಇದು ಮಡಿಕೆಗಳು ಕೂಡ ಸೇಮ್ ಅದೇ ತರ ಮಾಡ್ಕೊಳ್ಳಿ. ಈಗ ಆಯ್ ಅಂತ ಮಾಡಿದ್ವಿ ಯು ಇದಂತೂ ಇಷ್ಟು ಕಟ್ಟಿದ್ವಿ. ಯು ಮಾಡ್ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಧ್ವಜ ಇರ್ತಾವೆ ಹೌದಾ. ಇಷ್ಟು ಧ್ವಜ ಇದ್ರೆ ಆಯ್ ಕಟ್ಟಿದ್ರೆ ಸಾಕು. ಇದಕ್ಕಿಂತ ಸ್ವಲ್ಪ ದೊಡ್ಡದು ಇರ್ತದೆ ಮತ್ತೆ ಹಿಂಗೆ ದೊಡ್ಡದು ಬರ್ತದೆ. ಅದಕ್ಕೇನು ಮಾಡಬೇಕು ಈ ಥರ ಮಡಚಬೇಕು. ಈಗೇನಾಯ್ತು ಈಗೇನು ಮಾಡ್ಬೇಕು ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ಸ್ವಲ್ಪ ಕನ್ಫ್ಯೂಸ್ ಅಂದರೆ ಇದು ನೋಡ್ಬೇಕು ನಾವು. ಚಿನಿ ಹಗ್ಗವನ್ನು ಬಿಟ್ಟು ಕೆಳಗಡೆ ಇರ್ತಕ್ಕಂಥ ಹಗ್ಗ ಕಿವಿ ಹಗ್ಗವನ್ನು ತೊಗೊಳ್ಬೇಕು ಈಗ ಅದಲ್ವಾ. ಇದನ್ನು ತೊಗೊಂಡೇನಪ್ಪ ಅಂದರೆ ಈ ಅದೇ ಥರ ಕಟ್ಟಬೇಕು ಈಗ ಹೌದಾ. 1 2 ಇಲ್ಲಿ ಕೂಡ ಏನಪ್ಪ ಅಂದರೆ ಕೆಳಗಡೆಯಿಂದ ತೊಗೊಳ್ಬೇಕು ಪ್ಲಸ್ ಮಾಡ್ಬೇಕು ನೋಡಿದ್ವಾ. ಈಗ ಈ ಹಗ್ಗ ಏನಂದ್ರೆ ಸ್ವಲ್ಪ ಟೈಟ್ ಮಾಡಬೇಕು. ಮತ್ತೆ ಇದಕ್ಕೇನಂದ್ರೆ ಸ್ವಲ್ಪ ಚಿಕ್ಕ ಮಾಡಬೇಕು ಮಾಡಿದ್ವಿ ಆಯ್ತಲ್ಲ. ಇದು ಯು. ಈಗ ಮತ್ತೆ ಇಲ್ಲೇನಂದ್ರೆ ಮೊದಲು ಆ ಏನಂದ್ರೆ ಸ್ವಲ್ಪ ಗೊತ್ತಾಗ್ತಿತ್ತು ಕೆಳಗಿಂದ ಯಾವುದು ಮ್ಯಾಲಿಂದ. ಇದು ಸ್ವಲ್ಪ ಇದು ಮ್ಯಾಲೆ ಏನಪ್ಪ ಅಂದರೆ ಈ ಚಿನಿನೇ ಹೊಂಟದಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ. ಚಿನಿ ಹಗ್ಗ ಏನಪ್ಪ ಅಂದರೆ ನಾವು ಹೇಳ್ತಿರೋದು ಹಿಂಗೆ ಇರ್ತದೆ. ಈ ಚಿನಿ ಹಗ್ಗ ಏನಪ್ಪ ಅಂದ್ರೆ ಹಿಂಗೆ ಎಳೆಯುವಾಗ ಚಿನಿ ಹೊರಟಿದೆ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡೆ ಮೇಲೆ ಹೋಗ್ಬೇಕು. ಈಗ ಹಿಂಗೆ ಕನ್ಫರ್ಮ್ ಮಾಡ್ಕೊಂಡು ಪೂರ ಮೇಲೆ ಒಯ್ದು ನಿಲ್ಲಿಸ್ಬಿಡ್ಬೇಕು ಆಗ್ಬೋದಲ್ಲ. ಆಯ್ತು ಈ ಕಡೆ ಯಾರನ್ನೊಬ್ರು ಬೇಗ ಆ ಕಡೆ ಮುಖ ಮಾಡಿ ಜೋರಾಗಿ ಜಗ್ಬೇಕು ನೀವು. ಎಸ್ ಆಯ್ತಾ. ಈಗೇನು ಮಾಡೋದು ಯು ಎಸ್ ಬೇಡ ಬೇಡ ಎಸ್ಸಿಗೆ ಭಾಳ ದೊಡ್ಡದು ಬೇಕು. ಅದಕ್ಕೆ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಇರ್ತದೆ ಎಸ್ಸಿಗೆ ಹೌದಲ್ವಾ. ಇದು ಸಣ್ಣದಿದೆ ಇದಕ್ಕೇನೇನು ಮಾಡೋದು ಅದೇ ಥರ ಕಟ್ಟೋದು ಸರಿನಾ. 1 2 ಆಮೇಲೆ ಇದು ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಆಮೇಲೆ ಅಪೋಸಿಟ್ ಇಳಿಬೇಕು ಹೇಳಿದ್ವಿ. ಏನು ಮಾಡಬೇಕು ಹಾಂ ಚಿಕ್ಕದು ಮಾಡಬೇಕು. ಭಾಳ ದೊಡ್ಡದಾದ್ರೆ ಇಲ್ಲಿ ಏನಪ್ಪ ಒಳಗೆ ಸಿಕ್ಕಾಬಿಡ್ತದೆ. ಮತ್ತೆ ಇದೇನಂದ್ರೆ ಮೇಲ್ಗಡೆ ಹೋಗಿ ಸರಿನಾ. ಅಲ್ಲಿ ಯಾರನ್ನ ಒಬ್ರು ಬರ್ರಿ ನೀನು ನಿಂದ್ರು ಬಿಟ್ಟ ಇಲ್ಲಿ ನಿಂದ್ರು ಒಬ್ರು ಯಾರು ಬರ್ರಿ ಬಾ. ನೀವು ಮಹಿಳೆಯರು ಇಬ್ಬರು ಕಲ್ತು ಜೋರಾಗಿ ಸಿಗ್ಬೇಕು ಬಾ ಇಬ್ಬರು ಹಾಂ ಜೋರಾಗಿ ಸಿಗ್ರಿ ಇಬ್ಬರು. ಬಂತಲ್ಲ